ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಳಿನಿ ಅಶ್ವಿನ್. ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಝೋಡಿಯಾಕ್ ಸೈನ್ಸ್ ಅಂದರೆ ನಮ್ಮ ದಿನಾಂಕ, ಹುಟ್ಟಿದ ದಿನಾಂಕದ ಪ್ರಕಾರ ನಮ್ಮ ಸನ್ ಸೈನ್ಸ್ ಅಂತ ಇದೆ, ಝೋಡಿಯಾಕ್ ಸೈನ್ಸ್ ಅಂತ ನಾವೇನು ಹೇಳ್ತೀವಿ ಅದು. ಓಕೆ, ಸೊ ಹಾಗೆಯೇ ನಮ್ಮದು ಟೈಮ್ ಇದೆಯಲ್ಲ, ನಾವು ಹುಟ್ಟಿದ ಟೈಮ್, ಗಳಿಗೆ, ಅದನ್ನೆಲ್ಲ ನೋಡಿ ನಮಗೆ ಜಾತಕದಲ್ಲಿ ಇರುತ್ತಲ್ಲ, ಅದು ಒಂದು ಬೇರೆ ನಕ್ಷತ್ರ ಅಂತ ಹೇಳ್ತೀವಿ. ಸೊ ನಕ್ಷತ್ರ ಇದೆ. ಸೊ ನಮಗೆಲ್ಲರಿಗೂ ಎರಡೆರಡು ಸೈನ್ ಇರುತ್ತೆ, ಮೂನ್ ಸೈನ್ ಮತ್ತು ಸನ್ ಸೈನ್ ಅಂತ ಎರಡು ಸೈನ್ಸ್ ಇರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ನಾನು ಝೋಡಿಯಾಕ್ ಸೈನ್ಸ್ ಬಗ್ಗೆ ಸುಮಾರು ನಾನು ವೀಡಿಯೋಸ್ ಮಾಡಿ ಹಾಕಿದ್ದೀನಿ. ನನಗೆ ತುಂಬ ಕ್ಯೂರಿಯಾಸಿಟಿ ಮತ್ತು ಇಂಟ್ರೆಸ್ಟ್ ಇದ್ರ ಬಗ್ಗೆ ಎಲ್ಲ, ಅಸ್ಟ್ರಾಲಜಿ ಮತ್ತು ಈ ಝೋಡಿಯಾಕ್ ಸೈನ್ಸ್ ಇದ್ರ ಬಗ್ಗೆ ಎಲ್ಲ, ನಕ್ಷತ್ರಗಳ ಬಗ್ಗೆನೂ ತುಂಬ ಇಂಟ್ರೆಸ್ಟ್ ಇದೆ ನನಗೆ. ಸುಮಾರು ತಿಳ್ಕೊಂಡಿದ್ದೀನಿ ಕೂಡ. ಅದಕ್ಕೆ ನಾನು ಅಂದ್ಕೊಂಡೆ ನಾನು ಇದನ್ನು ಒಂದು ಹೊಸ ಸೀರೀಸ್ ಸ್ಟಾರ್ಟ್ ಮಾಡೋಣ. ಸೊ ನಕ್ಷತ್ರಗಳ ಬಗ್ಗೆ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ, ಎಲ್ಲರಿಗೂ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇರುತ್ತೆ. ಸೊ ಈ ನಕ್ಷತ್ರಗಳು ಇದೆಯಲ್ಲ, ಅದ್ರ ಬಗ್ಗೆ ನೀವು ಪ್ರತಿಯೊಬ್ಬರಿಗೂ ಒಂದೊಂದು ನಕ್ಷತ್ರದ ನಾವು ಎಲ್ಲ ಹುಟ್ಟಿದ್ದೀವಿ. ನಮ್ಮ ನಕ್ಷತ್ರ ಯಾವುದು ಅಂತ ಗೊತ್ತಾದರೆ ಅದರದ್ದು ಗುಣಗಳು, ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದರಿಂದ ನಮ್ಮ ಕ್ವಾಲಿಟೀಸ್ ಗೊತ್ತಾಗುತ್ತೆ, ನಮ್ಮ ವೀಕ್ನೆಸ್ ಗೊತ್ತಾಗುತ್ತೆ. ಸೊ ಹೇಗೆ ಝೋಡಿಯಾಕ್ ಸೈನ್ಸ್ ನಾವೆಲ್ಲ ತಿಳ್ಕೊತೀವೋ ಹಾಗೆ ಇಲ್ಲೂ ಎಲ್ಲ ಡೀಟೇಲ್ಸ್ ನಮ್ಮ ವ್ಯಕ್ತಿತ್ವದ ಬಗ್ಗೆನೂ ತಿಳ್ಕೊಬೋದು. ಟ್ರೇಡ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್, ಆಮೇಲೆ ಯಾವ ಪ್ರೊಫೆಷನ್ ಸೂಟ್ ಆಗುತ್ತೆ ಅದ್ರ ಪ್ರಕಾರ ನಾವು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ವಿ, ಯಾವ ನಕ್ಷತ್ರ ಇದೆಲ್ಲ ನಕ್ಷತ್ರದ ಪ್ರಕಾರನೂ ನಮ್ಮದು ಈ ಝೋಡಿಯಾಕ್ ಸೈನ್ ಇದೆ. ಝೋಡಿಯಾಕ್ ಸೈನ್ 12 ಇರೋದು, ಮೇಷದಿಂದ ಮೀನರಾಶಿ ತನಕ ಸೇಮ್ ಇರುತ್ತೆ. ಬಟ್ ಇದು ಮೂನ್ ಸೈನ್ ಅಂದರೆ ಹುಟ್ಟಿದ ಗಳಿಗೆ ಯಾವ್ಯಾವ ಗ್ರಹಗಳು ಏನಿದೆ. ಸೊ ಹುಟ್ಟಿದ ಗಳಿಗೆಯಲ್ಲಿ ಅದು ಚಂದ್ರ ಎಲ್ಲಿರ್ತಾನೆ ಅನ್ನೋದ್ರ ಮೇಲೆ ನಮ್ಮದು ಈ ನಕ್ಷತ್ರಗಳೆಲ್ಲ ಇರುತ್ತೆ. ಅದ್ರ ಮೇಲೆ ನಮಗೆ ರಾಶಿಗಳಿರುತ್ತೆ. ಸೊ ಅದು ಮತ್ತು ಇದು ಎಲ್ಲನೂ ಕಂಬೈನ್ ಮಾಡಿ ನಾವು ತಿಳ್ಕೊಂಡ್ರೆ ನಮಗೆ ನಿಜವಾಗ್ಲೂ ಒಂದು ಇನ್ನೂ ಜಾಸ್ತಿ ರೀತಿಯಲ್ಲಿ ಇನ್ನೂ ಡೀಪಾಗಿ ನಾವು ಅರ್ಥ ಮಾಡ್ಕೋಬೋದು ನಮ್ಮ ಬಗ್ಗೆ. ಅದಕ್ಕೆ ನಾನು ಅಂದ್ಕೊಂಡೆ ಸೊ ಇದು ನಾನು ಶುರು ಮಾಡೋಣ ಅಂತ. ನಿಮ್ಗೆ ಗೊತ್ತಿರೋ ಹಾಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇರುತ್ತಲ್ಲ ಅವ್ರಿಗೆ ಖಂಡಿತ ಗೊತ್ತಿರುತ್ತೆ. 27 ನಕ್ಷತ್ರಗಳಿದೆ. ಸೊ ಅದು ನಕ್ಷತ್ರಗಳ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಹೇಳ್ಬಿಡ್ತೀನಿ ಸ್ಟಾರ್ಟಿಂಗ್ ಇವತ್ತಿಂದು ಎಪಿಸೋಡಲ್ಲಿ. ಹಾಗೆ ಒಂದು ನಕ್ಷತ್ರದ ಬಗ್ಗೆ ತಗೊಂಡು ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಸೊ ನಿಮಗೂ ಇಂಟ್ರೆಸ್ಟ್ ಇತ್ತು ಅಂದರೆ, ಜಾಸ್ತಿ ಜನಗಳು ನೋಡಿದರೆ, ಈ ವಿಡಿಯೋಗೆ ಜಾಸ್ತಿ ವ್ಯೂಸ್ ಸಿಕ್ತು, ಜಾಸ್ತಿ ನೋಡಿದರೆ ನಾನು ಇದನ್ನು ಪೂರ್ತಿ ಎಲ್ಲ ಸೀರೀಸ್ ಕಂಪ್ಲೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. 27 ನಕ್ಷತ್ರಗಳ ಬಗ್ಗೆನೂ ಡೀಟೇಲಾಗಿ ನಾನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ಆದಷ್ಟು ನೀವು ನೋಡಿ ಹಾಗೆ ಶೇರ್ ಮಾಡ್ಕೊಳ್ಳಿ. ಜಾಸ್ತಿ ನನಗೆ ವ್ಯೂಸ್ ಸಿಕ್ಕರೆ ನನಗೂ ಇದು ಬರುತ್ತೆ, ಮೋಟಿವೇಶನ್ ಬರುತ್ತೆ ಇದನ್ನು ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ. ಸೊ ಸ್ಟಾರ್ಟ್ ಮಾಡೋಣ. ಸೊ ಪ್ಲೀಸ್ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಜಾಸ್ತಿ ಜನಗಳ ಜೊತೆಗೆ. ಯಾಕಂದರೆ ನನಗೆ ಜಾಸ್ತಿ ವ್ಯೂಸ್ ಸಿಕ್ಕಲಿಲ್ಲ ಅಂದರೆ ನನಗೆ ಇಂಟ್ರೆಸ್ಟೇ ಬರೋಲ್ಲ, ಇದೂ ಬರೋಲ್ಲ ನನಗೆ, ಮತ್ತೆ ವಿಡಿಯೋ ನೆಕ್ಸ್ಟ್ ಪಾರ್ಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಸೊ ಆದಷ್ಟು ನೀವು ನೋಡಿ. ಜಾಸ್ತಿ ವ್ಯೂಸ್ ಡಿಪೆಂಡಿಂಗ್ ಆನ್ ವ್ಯೂಸ್, ಎಷ್ಟು ವ್ಯೂಸ್ ಅಂತ ಇದೆ. ಜಾಸ್ತಿ ವ್ಯೂಸ್ ಇತ್ತು ಅಂದರೆ, ತುಂಬಾ ವ್ಯೂಸ್ ಸಿಕ್ತು ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಎಪಿಸೋಡ್ ಮಾಡ್ತೀನಿ, ಇಲ್ಲಾಂದರೆ ಇದೇ ಲಾಸ್ಟ್ ಎಪಿಸೋಡ್ ಆಗುತ್ತೆ. ಸೊ ಫಸ್ಟ್ ಟೈಮ್ ಬಂದಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ. ನಾವು ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಗೊತ್ತಿರೋ ಹಾಗೆ 27 ನಕ್ಷತ್ರಗಳಿದೆ. 27 ನಕ್ಷತ್ರಗಳು 12 ಇದು ಸೈನ್ಸ್ ಇದೆ. 12 ಝೋಡಿಯಾಕ್ ಸೈನ್ಸ್ ಗೆ ಸ್ಪ್ರೆಡ್ ಆಗಿದೆ. ಹಾಗೆ ಕಸ್ಪ್ ಕೂಡ ಇದೆ, 3 ಕಸ್ಪ್ ಇರುತ್ತೆ. ಸೊ ಕೆಲವೊಂದು ನಕ್ಷತ್ರಗಳು ಎರಡೆರಡು ಇದರಲ್ಲೂ ಇರುತ್ತೆ, 4 ಪಾದಗಳಿರುತ್ತೆ. ಸೊ ಕೆಲವು ನಕ್ಷತ್ರಗಳು ಪೂರ್ತಿ ಆ ಎಲ್ಲ ಪಾದ ಒಂದೇ ಸೈನಲ್ಲಿ ಇರುತ್ತೆ, ಕೆಲವು ನಕ್ಷತ್ರಗಳು ಓವರ್ಲ್ಯಾಪ್ ಆಗುತ್ತೆ, ಎರಡೆರಡು ಝೋಡಿಯಾಕ್ ಸೈನ್ಸಲ್ಲಿ ಇರ್ಬೋದು. ಸೊ ಪ್ರತಿ ಒಂದು ಇದಕ್ಕೂ, ಪ್ರತಿ ನಕ್ಷತ್ರಕ್ಕೂ ಅದರದ್ದೇ ಆದ ರೂಲಿಂಗ್ ಇದು ಇರುತ್ತೆ, ದೇವತೆ ಇರುತ್ತೆ. ಹಾಗೆ ಅವ್ರದ್ದೇ ಒಂದು ಪವರ್ ಇರುತ್ತೆ. ಪ್ರತಿ ನಕ್ಷತ್ರದ್ದು ಒಂದು ಪವರ್ ಇರುತ್ತೆ, ಸ್ಟ್ರೆಂತ್ ಇರುತ್ತೆ. ಮೇಜರ್ ರೋಲ್ ಏನಂತ ಹೇಳಿದ್ರೆ ನನ್ನ ನಂಬಿಕೆ ಏನಂದರೆ, ಈ ನಕ್ಷತ್ರ ಏನಿದೆ ಅದ್ರ ಮೇಲೆ ನಮ್ಮದು ಜಾಸ್ತಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಜಾಸ್ತಿ ರಿಲೇಟ್ ಮಾಡ್ಕೋತೀವಿ ನಾವು, ಅದರಿಂದ ಜಾಸ್ತಿ ಗೊತ್ತಾಗುತ್ತೆ. ಸೊ ಝೋಡಿಯಾಕ್ ಸೈನು ಇರುತ್ತೆ. ಬಟ್ ಪ್ಲಸ್ ಮೆಜಾರಿಟಿ ನನಗೇನನ್ಸುತ್ತೆ, ನಮ್ಮ ನಕ್ಷತ್ರ ಪ್ರಕಾರ ಏನು ನಮ್ಮ ಗುಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತ ನಾವು ತಿಳ್ಕೊತೀವಿ ಅದು ಜಾಸ್ತಿ ಅಪ್ಲೈ ಆಗುತ್ತೆ ಅಂತ ಅನಿಸುತ್ತೆ. ಸೊ ಪ್ರತಿಯೊಬ್ಬರಿಗೂ ಒಂದೊಂದು ನಕ್ಷತ್ರ ಇದೆ. ನಿಮಗೆ ಕುಂಡಿ ಬರ್ಸಿರ್ಬೋದು, ಜಾತಕ ಬರ್ಸಿರ್ಬೋದು, ಇಲ್ಲ ಬರ್ಸಿದ್ದಲ್ಲೂ ಇರ್ಬೋದು. ಸೊ ನಮ್ಮ ಇದರಲ್ಲಿ ಇಂಡಿಯಾದಲ್ಲಿ ಸುಮಾರು ಮೆಜಾರಿಟಿ ಜನಗಳಿಗೆ ಜಾತಕ, ಕುಂಡ್ಲಿ ಅಂತ ಏನು ಹೇಳ್ತೀವೋ ಅದು ಬರ್ಸಿರ್ತಾರೆ. ಬರ್ಸಿಲ್ಲ ಅಂದರೆ ಎಲ್ಲರಿಗೂ ಹುಟ್ಟಿದ ಗಳಿಗೆ ಟೈಮ್ ಗೊತ್ತಿರುತ್ತೆ. ಸೊ ನಿಮ್ಮಲ್ಲಿ ಜಾತಕ ಇಲ್ಲ, ನಿಮಗೆ ನಕ್ಷತ್ರ ಗೊತ್ತಿಲ್ಲ ಅಂದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ. ಸೊ ಆ ಲಿಂಕ್ ಯೂಸ್ ಮಾಡಿಬಿಟ್ಟು ನೀವು ನಿಮ್ಮ ನಕ್ಷತ್ರನ ತಿಳ್ಕೊಬೋದು. ಸೊ ನಮಗೆ ನಕ್ಷತ್ರ ತಿಳ್ಕೊಳ್ಳೋಕ್ಕೆ ಏನೇನು ಬೇಕು, ಒಂದು
ಯಾವ ದಿನ ಹುಟ್ಟಿದ್ವಿ, ದಿನಾಂಕ, ದಿನ ಮತ್ತು ಟೈಮ್ ಕೂಡ ಬೇಕು. ಟೈಮ್ ಇಂಪಾರ್ಟೆಂಟ್, ಮತ್ತು ಯಾವ ಜಾಗ, ಪ್ಲೇಸ್ ಕೂಡ ಇಂಪಾರ್ಟೆಂಟ್. ಏಕೆಂದರೆ ಸೊ ಪ್ಲೇಸ್ ಮೇಲೆ ಅದು ನಮ್ಮದು ಎಲ್ಲ ಗೊತ್ತಾಗುತ್ತೆ. ಕುಂಡಲಿಲಿ ಎಲ್ಲ ಗ್ರಹಗಳು ಒಂದೊಂದು ಸ್ಥಾನದಲ್ಲಿರುತ್ತಲ್ಲ, ಯಾವ ಜಾಗದಲ್ಲಿದೆ ಅದರದ್ದು ಕೋಆರ್ಡಿನೇಟ್ಸ್ ಎಲ್ಲ ಬೇಕು. ಅದರಿಂದ ನಾವು ತಿಳ್ಕೊಬೋದು. ಸೊ ಇದು ಗೊತ್ತಿದ್ದರೆ, ನಿಮ್ಗೆ ಟೈಮ್ ಗೊತ್ತಿದ್ದರೆ, ಟೈಮ್ ಆಫ್ ಬರ್ತ್ ಅಂದರೆ ನೀವು ಹುಟ್ಟಿದ ಟೈಮ್ ಗೊತ್ತಿದ್ದರೆ, ದಿನಾಂಕ ಅಂತೂ ಗೊತ್ತೇ ಇರುತ್ತೆ ಎಲ್ಲರಿಗೂ. ಸೊ ಅವೆಲ್ಲ ಗೊತ್ತಿದ್ದರೆ ನೀವು ಹಾಕ್ಬಿಟ್ಟು ಎಂಟರ್ ಹಾಕ್ಬಿಟ್ಟು ಮತ್ತು ಪ್ಲೇಸ್ ಆಫ್ ಬರ್ತ್, ಯಾವ ಜಾಗದಲ್ಲಿ ಹುಟ್ಟಿದಿರಿ, ಯಾವ ಸಿಟಿನಲ್ಲಿ, ಅದು ಗೊತ್ತಾಯಿತು ಅಂದರೆ ನೀವು ಇದನ್ನು ಮಾಡ್ಬೋದು. ಹಾಕ್ಬಿಟ್ಟು ನಿಮ್ಮ ನಕ್ಷತ್ರ ಏನು ಅಂತ ನೀವು ಕಂಡ್ಕೋಬೋದು. ಸೊ ಇದು ಬ್ರೀಫಾಗಿ ನಕ್ಷತ್ರ ಹೇಗೆ ಕಂಡುಕೊಳ್ಳೋದು ಅನ್ನೋದೆಲ್ಲ ಹೇಳಿದೆ. ಸೊ ಇದು ಪ್ರತಿಯೊಬ್ಬರಿಗೂ ನಾನು ಹೇಳಿದ್ನಲ್ಲ, ಇದ್ರ ಪ್ರಕಾರ ಚಂದ್ರ ಯಾವ ಇದರಲ್ಲಿ ಇರ್ತಾನೆ ಅನ್ನೋದ್ರ ಮೇಲೆ 27 ನಕ್ಷತ್ರದ ಬರುತ್ತೆ. ಚಂದ್ರ ಆ ಟೈಮಲ್ಲಿ ಎಲ್ಲಿರ್ತಾನೆ ಅಂತ 4 ಪಾದ ಇದೆ. ಸೊ ಪ್ರತಿ ಪಾದಕ್ಕೂ 3 ಡಿಗ್ರಿ ಮತ್ತು 20 ಮಿನಿಟ್ಸ್ ಅಂತ ಹೇಳ್ತೀವಿ. ಅದು ಪ್ರತಿ ಒಂದೊಂದಕ್ಕೂ ಅಷ್ಟಿರುತ್ತೆ. ಇದು ಆದಮೇಲೆ ಒಂದೊಂದು ನೆಕ್ಸ್ಟ್ ಪಾದ ಅಂತೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ 27 ನಕ್ಷತ್ರಗಳು ಗೊತ್ತಿರೋ ಹಾಗೆ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮಾರ್ಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಾಘ, ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ, ಹಸ್ತ, ಚಿತ್ರ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರ ಭಾದ್ರ ಮತ್ತು ರೇವತಿ. ಸೊ ಇವೆಲ್ಲ 27 ನಕ್ಷತ್ರಗಳ ಹೆಸರುಗಳು. ಸೊ ಟೈಮ್ ಆಫ್ ಬರ್ತು ಮತ್ತು ಆ ಟೈಮಲ್ಲಿ ನಿಮ್ಮ ಚಂದ್ರ ಯಾವ ಎಲ್ಲಿರ್ತಾನೆ ಅನ್ನೋದ್ರ ಮೇಲೆ ನಿಮ್ಮ ನಕ್ಷತ್ರ ಸಿಕ್ಕುತ್ತೆ. ಸೊ ಬ್ರೀಫಾಗಿ ಹೇಳೋದಾದರೆ ನಕ್ಷತ್ರಗಳ ಬಗ್ಗೆ ನಾನು ಬ್ರೀಫಾಗಿ ಹೇಳ್ತೀನಿ. ಅದ್ರದ್ದು ಯಾವುದು ರೂಲಿಂಗ್ ಪ್ಲ್ಯಾನೆಟ್ ಅನ್ನೋದೆಲ್ಲ ನಾನು ಈಗ ಬ್ರೀಫಾಗಿ ಹೇಳ್ತೀನಿ. ಆಮೇಲೆ ಒಂದು ನಕ್ಷತ್ರ ಅಂದರೆ ಅಶ್ವಿನಿ ನಕ್ಷತ್ರ ತೊಗೊಂಡು ಅದ್ರ ಡೀಟೇಲ್ಸ್ ಹೇಳ್ತೀನಿ. ಓಕೆ. ಸೊ ಅಶ್ವಿನಿ ಈಗ ನಾನು ನಕ್ಷತ್ರ ಮತ್ತು ಅದರ ರೂಲಿಂಗ್ ಪ್ಲ್ಯಾನೆಟ್ ಯಾವುದು ಅಂತ ಹೇಳ್ತೀನಿ. ಅದನ್ನು ರೂಲ್ ಮಾಡೋದು ಯಾವ ಗ್ರಹ ಅಂತ. ಅಶ್ವಿನಿಗೆ ಕೇತು, ಭರಣಿಗೆ ಶುಕ್ರ, ಕೃತಿಕಾಗೆ ಸೂರ್ಯ, ರೋಹಿಣಿ ಚಂದ್ರ, ಮೃಗಶಿರ ಮಂಗಳ, ಆರಿದ್ರ ರಾಹು, ಪುನರ್ವಸು ಗುರು, ಪುಷ್ಯ ಶನಿ, ಆಶ್ಲೇಷ ಬುಧ, ಮಾಘ ಕೇತು, ಪೂರ್ವ ಫಾಲ್ಗುಣಿ ಇದು ವೀನಸ್, ಉತ್ತರ ಫಾಲ್ಗುಣಿ ಸೂರ್ಯ ಸನ್, ಹಸ್ತ ಮೂನ್, ಚಿತ್ರ ಮಂಗಳ ಮಾರ್ಸ್, ಸ್ವಾತಿ ರಾಹು ಮತ್ತು ವಿಶಾಖ ಗುರು, ಅನುರಾಧ ಶನಿ, ಜ್ಯೇಷ್ಠ ಮರ್ಕ್ಯುರಿ, ಮೂಲ ನಕ್ಷತ್ರ ಕೇತು, ಪೂರ್ವಾಷಾಢ ವೀನಸ್, ಉತ್ತರಾಷಾಢ ಸನ್, ಶ್ರವಣ ಮೂನ್ ಮತ್ತು ಧನಿಷ್ಠ ಮಾರ್ಸ್, ಶತಭಿಷ ರಾಹು, ಪೂರ್ವ ಭಾದ್ರ ಪದ ಜುಪಿಟರ್, ಉತ್ತರ ಭಾದ್ರಪದ ಸ್ಯಾಟರ್ನ್, ರೇವತಿ ಮರ್ಕ್ಯುರಿ. ನೀವು ಇಂಗ್ಲೀಷಲ್ಲಿ ಹೇಳ್ತೀನಿ, ಅದು ಗೊತ್ತಾಗಲಿ ಅಂದರೆ ಕನ್ನಡದಲ್ಲೂ ಇಲ್ಲಿ ಹಾಕ್ತಾ ಇರ್ತೀನಿ ಸ್ಕ್ರೀನ್ ಮೇಲೆ. ಸೊ ಹೇಳಿದಾಗೆ ಪಾದಗಳಿರುತ್ತೆ 4, ಒಂದೊಂದಕ್ಕೆ 3 ಡಿಗ್ರಿ 20 ನಿಮಿಷ ಇರುತ್ತೆ. ಒಂದು ಪಾದ ಇದೆಯಲ್ಲ, ಆ ಪಾದಗಳು ಅದರಿಂದನೇ ನಾವು ಅಸ್ಟ್ರಾಲಜಿ ತಿಳ್ಕೊಳ್ಳೋದು. ಅಸ್ಟ್ರಾಲಜರ್ಸ್ ಅದರ ಪಾದ ಎಲ್ಲ ತಿಳ್ಕೊಂಡಿದ್ದು ಮಾಡ್ತೀವಿ. ಆಮೇಲೆ ನಮ್ಮ ಹೆಸರು ಕೂಡ ಪಾದದಿಂದ ಬರುತ್ತೆ. ಯಾವ ಪಾದದಲ್ಲಿ ಪ್ರತಿಯೊಂದರಲ್ಲೂ ಒಂದು ಹೆಸರಿದ್ದು ಲೆಟರ್ಸ್ ಇರುತ್ತೆ, ಅಕ್ಷರಗಳಿರುತ್ತೆ. ಪ್ರತಿ ಪಾದಕ್ಕೂ ಡಿಫ್ರೆಂಟಾಗಿ ಅಕ್ಷರಗಳಿರುತ್ತೆ. ಅದ್ರ ಮೇಲೆ ನಮ್ಮ ಹೆಸರನ್ನ ನಮಗೆ ಇಡ್ತೀವಿ. ಸೊ ನಂದು ನಳಿನಿ, ನನ್ನ ಹೆಸರು ನಳಿನಿ. ನಂದು ಅನುರಾಧ ನಕ್ಷತ್ರ ನಂದು. ಆಮೇಲೆ ಅದು ಕೆಲವು ಸಲ ನಕ್ಷತ್ರ ಗೊತ್ತಿಲ್ಲ ಅಂದರೆ ಅವರು ನಾಮ ನಕ್ಷತ್ರ ಅಂದ್ಬಿಟ್ಟು ಹೆಸರು ನಿಮ್ಗೆ ನಕ್ಷತ್ರನೇ ಗೊತ್ತಿಲ್ಲ, ಈಗ ಹುಟ್ಟಿದ ಟೈಮ್ ಗೊತ್ತಿಲ್ಲ ಅಂದರೆ ಹೆಸರು ತಿಳ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ನಾಮ ನಕ್ಷತ್ರ ಅಂತ ಮಾಡ್ತಾರೆ. ಬಟ್ ನಂದು ಹಂಗಲ್ಲ. ನಂದು ಆ್ಯಕ್ಚುಲಾಗಿ ಹೆಸರು ನಂದು ನಕ್ಷತ್ರದ ಪ್ರಕಾರ ನನ್ನ ಹೆಸರನ್ನ ಇಟ್ಟಿದ್ದಾರೆ. ಹಾಗಾಗಿ ಅನುರಾಧ ನಕ್ಷತ್ರ ಎನ್ನಿಂದ ಬರುತ್ತೆ, ನಂದು ನಳಿನಿ ಅಂತ ಹೆಸರಿಟ್ಟಿದ್ದಾರೆ. ಸೊ ಇದು ಬ್ರೀಫಾಗಿ ಹೇಳಿದೆ. ಪ್ರತಿಯೊಂದು ನಕ್ಷತ್ರದ್ದು ಏನು ಅಂತ ಹೇಳಿದೆ, ರೂಲಿಂಗ್ ಪ್ಲ್ಯಾನೆಟ್ ಏನು ಅಂತ ಹೇಳಿದೆ. ಸೊ ಮೊದಲನೇ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಸೊ ಅಶ್ವಿನಿ ನಕ್ಷತ್ರದಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿವರೆಗೆ ನಿಮ್ಗೆ ಹೇಗೆ ಅನ್ನಿಸ್ತು, ನಿಮ್ಗೆ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ. ಹಾಗೆಯೇ ಜಾಸ್ತಿ ಜನ ನೋಡಿದ್ರೆ ನಾನು ಪ್ರತಿಯೊಂದು ನಕ್ಷತ್ರದ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ಸೊ 27 ನಕ್ಷತ್ರಗಳಿದೆ ನಾನು ಹೇಳಿದ ಹಾಗೆ. ಅದನ್ನು ಕ್ಲಾಸಿಫಿಕೇಷನ್ 7 ಗ್ರೂಪ್ ಮೇಲೆ 7 ಗುಂಪಾಗಿ ಮಾಡ್ತೀವಿ. ಏನಂದರೆ ಕ್ವಾಲಿಟೀಸು ಅದ್ರ ಮೇಲೆ ಕ್ಲಾಸಿಫಿಕೇಷನ್ ಕೂಡ ಮಾಡ್ತೀವಿ. ಸೊ ಮೊದಲನೇದು ಅಶ್ವಿನಿ ನಕ್ಷತ್ರ. ಸೊ ಅಶ್ವಿನಿ ನಕ್ಷತ್ರ, ಸೊ ನಾವು ಪ್ರತಿಯೊಂದು ನಕ್ಷತ್ರನೂ ಒಂದು ನಾವು ನಮ್ಮ ವೇದಿಕ್ ಅಸ್ಟ್ರಾಲಜಿಯಲ್ಲಿ ಹೇಳೋದಾದರೆ ಪ್ರತಿ ನಕ್ಷತ್ರನೂ ಒಂದು ಅದರದ್ದೇ ಆದ ಸೂರ್ಯ ಅಂತಲೇ ತುಂಬಾ ಬ್ರೈಟ್ ಆಗಿರುತ್ತೆ ಅಂತ ನಾವು ಹೇಳ್ತೀವಿ. ಸೊ ಅಶ್ವಿನಿ ನಕ್ಷತ್ರ ಇದೆಯಲ್ಲ,
ಅದು ಡಿವೈನ್ ಟ್ವಿನ್ ಫಿಸಿಷಿಯನ್ ಅಂದರೆ ಅಶ್ವಿನಿ ಕುಮಾರರು, ಅದು ಅಶ್ವಿನಿ ಕುಮಾರರಿಂದ ಬಂದಿರೋ ಅಶ್ವಿನಿ ನಕ್ಷತ್ರ. ಸೊ ಅದು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರು. ಅದಕ್ಕೇ ಅಶ್ವಿನಿ ಕುಮಾರರು ಅವರು ವೈದ್ಯರಲ್ವ, ಅದಕ್ಕೇ ಅವರು ಕೂಡ ಅವ್ರ ಕೆರಿಯರ್ ಮೆಡಿಸನ್ ಆಗಿ ತೊಗೋಬೋದು, ಅಥವಾ ಅದ್ರ ರಿಲೇಟೆಡ್ ಹೀಲಿಂಗ್ ಎನರ್ಜಿ ರಿಲೇಟೆಡು ಅದು ಹೀಲ್ ಮಾಡ್ತಾರೆ ಯಾವ್ದಾರ ರೀತಿ. ಅದು ಥ್ರೂ ಎನರ್ಜಿ ಹೀಲಿಂಗ್ ಇರ್ಬೋದು, ಇಲ್ಲ ಅಂದರೆ ಮೆಡಿಸನ್, ಡೈರೆಕ್ಟ್ ಮೆಡಿಸನ್ ಇರ್ಬೋದು, ಅದು ಯಾವುದೇ ರೀತಿ ಮೆಡಿಸನ್ ಇರ್ಬೋದು, ಯಾವುದೇ ಫೀಲ್ಡ್ ಆಫ್ ಮೆಡಿಸನ್ ಇರ್ಬೋದು, ಅದರಲ್ಲಿ ಅವರು ಜಾಸ್ತಿ ಇನ್ಕ್ಲಿನೇಷನ್ ಇರುತ್ತೆ. ಅಶ್ವಿನಿ ನಕ್ಷತ್ರದವರು ಇನ್ಕ್ಲಿನೇಷನ್ ಇರುತ್ತೆ ಅವರು ಇದು ಮಾಡೋದಕ್ಕೆ, ಆ ಕೆಲಸ ತೊಗೊಳೋದಕ್ಕೆ, ಆ ಜಾಬ್ ತೊಗೊಳೋದಕ್ಕೆ. ಸೊ ಅವಳಿ ರಾಶಿ ಇದೆಯಲ್ಲ, ಆಲ್ಫಾ ಅರಿಯೇಟಿಸ್ ಮತ್ತು ಬೀಟಾ ಅರಿಯೇಟಿಸ್ ಅಂತಲೂ ಕರೀತಾರೆ. ಅದು ಅಶ್ವಿನಿ ನಕ್ಷತ್ರದ ಆಳುವ ದೇವತೆಗಳು ಅಶ್ವಿನಿ ದೇವತೆಗಳು. ಸೊ ಇವರನ್ನು ಅವಳಿ ವೈದ್ಯರು, ಅಶ್ವಿನಿ ಕುಮಾರರು ಅಂತಂದು ನಾವು ಕರಿತೀವಿ ಅದನ್ನು. ಸೊ ಇವರು ಅಶ್ವಿನಿ ಕುಮಾರರು ಇರೋ ಈ ಅಶ್ವಿನಿ ನಕ್ಷತ್ರದಲ್ಲಿದ್ದರೂ ತುಂಬಾ ಯೌವನ ನೋಟ ಇರುತ್ತೆ, ಅವರು ತುಂಬಾ ಯೂತ್ಫುಲ್ಲಾಗಿ ಕಾಣಿಸ್ತಾರೆ. ಸೊ ಹಾಗೆ ಆಕರ್ಷಕ ಇರುತ್ತೆ ಅವರ ವ್ಯಕ್ತಿತ್ವ, ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಹಾಗೆ ಅವ್ರಿಗೆ ಇನ್ನೋಸೆನ್ಸ್ ಇರುತ್ತೆ. ಅವ್ರಿಗೆ ಹೇಗನ್ಸುತ್ತೆ ಅಂದರೆ ತುಂಬಾ ಇನ್ನೋಸೆಂಟ್, ಇರ್ರೆಸ್ಪೆಕ್ಟಿವ್ ಆಫ್ ಏಜ್, ಅದು ಏಜ್ಗಿನ್ನ ಇದಾಗಿ ಅವರು ತುಂಬಾ ಅಟ್ರಾಕ್ಟಿವ್ ಕಾಣಿಸ್ತಾರೆ, ಹಾಗೆ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ, ಯೂತ್ಫುಲ್ ಆಗಿರ್ತಾರೆ ಅಪಿಯರೆನ್ಸು. ಆಮೇಲೆ ಅದು ಅಶ್ವಿನಿ ಕುಮಾರರು ಅವರು ತುಂಬ ಚಾರ್ಮ್ ಇರೋದ್ರಿಂದ ಅದೇ ಚಾರ್ಮ್ ಇದು ಇವ್ರಿಗೂ ಬಂದಿರುತ್ತೆ, ಇನ್ನೋಸೆನ್ಸ್ ಆಗಿ ಇರುತ್ತೆ ಅವ್ರ ಫೇಸ್. ಆಮೇಲೆ ಅವ್ರದ್ದು ಸಿಂಬಲ್ಲು, ಸ್ಟಾರ್ ಸಿಂಬಲ್ಲು ಇದು ಕುದುರೆ ಅವರ ಸ್ಟಾರ್ ಸಿಂಬಲ್ ಆಗಿರುತ್ತೆ. ಆ ಕುದುರೆ ಹಾರ್ಸ್ ನಿಮಗೆ ಗೊತ್ತಿರೋದು ಪವರ್ ಮತ್ತು ಡಿಗ್ನಿಟಿ, ಅದು ಫಾಸ್ಟ್, ವೇಗ, ಅದನ್ನೆಲ್ಲನೂ ಸಿಂಬಲೈಸ್ ಮಾಡುತ್ತೆ ನಿಮಗೆ ಗೊತ್ತಿರೋ ಹಾಗೆ. ಆಮೇಲೆ ಮೊದಲನೇ ನಕ್ಷತ್ರ ಇದು ಅಶ್ವಿನಿ ನಕ್ಷತ್ರ. ಹಾಗೆ ಅಶ್ವಿನಿ ಮೊದಲನೇ ನಕ್ಷತ್ರ ಆಗಿದ್ದರಿಂದ ಅದು ಎಲ್ಲ ಬಿಗಿನಿಂಗ್ ಅದನ್ನೆಲ್ಲನೂ ಇದು ಮಾಡ್ಬೋದು, ಸಿಂಬಲ್ ಆಗಿ ಬಿಗಿನಿಂಗ್, ಅದರದ್ದು ಸ್ಟಾರ್ಟಿಂಗ್ ಅನ್ನೋದನ್ನು ನಾವು ತಗೋಬೋದು. ಏನು ಹೇಳ್ತಾರೆ, ಬಿಗಿನಿಂಗ್ಸ್, ಆರಂಭ ಎನರ್ಜಿ ಇದೆ, ಒಂದು ಆರಂಭ ಆಗೋ ಎನರ್ಜಿ ಅವ್ರಿಗೆ ಇದೆ, ಅಶ್ವಿನಿ ನಕ್ಷತ್ರದಲ್ಲಿ ಇದೆ. ಹಾಗೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೂ ಒಳ್ಳೆ ಆ್ಯಕ್ಟಿವಿಟೀಸ್, ಸಾಮರ್ಥ್ಯ ಇದೆ ಚೆನ್ನಾಗಿ. ಯಾವ್ದಾರ ಇದು ಇನಿಷಿಯೇಟ್ ಮಾಡೋದಕ್ಕೆ, ಯಾವುದನ್ನಾರ ಅವರು ಲೀಡರ್ ಆಗಿ ಅವ್ರನ್ನ ಸ್ಟಾರ್ಟ್ ಮಾಡಿ ಪಯನೀರ್ ಮಾಡೋಕ್ಕೆ, ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಯಾವುದೇ ಆ್ಯಕ್ಟಿವಿಟೀಸ್, ಲೀಡರ್ಶಿಪ್ ಆ್ಯಕ್ಟಿವಿಟೀಸ್ ಇರ್ಬೋದು, ಏನಾದರೂ ಹೊಸದು ಇದನ್ನು ಮಾಡೋದಾಗಲಿ, ಐಡಿಯಾಸ್ ಇರ್ಬೋದು, ಕ್ರಿಯೇಟಿವ್ ಐಡಿಯಾ, ಅದರದ್ದೆಲ್ಲ ಸಾಮರ್ಥ್ಯ ಹೊಂದಿರ್ತಾರೆ ಅವರು. ಬಟ್ ಅವರಿಗೆ ಸ್ವಲ್ಪ ಕಾಷಿಯಸ್ ಆಗಿ ಇರಬೇಕು. ಏನಂತ ಹೇಳಿದ್ರೆ ಅವರು ಶುರು ಮಾಡಿ ಕಂಪ್ಲೀಟ್ ಮಾಡಬೇಕು. ಕೆಲವು ಸಲ ಏನಾಗುತ್ತೆ, ಅವ್ರು ಶುರು ಮಾಡಿಬಿಟ್ಟು ಕ್ವಿಕ್ಕಾಗಿ ಒಂದರಿಂದ ಒಂದು ಜಂಪ್ ಮಾಡೋ ಇದು ಇರುತ್ತೆ ಅವ್ರಿಗೆ. ಸೊ ಹಾಗೆ ಅವರು ಅದು ಮಾಡೋ ಇದು ಇರೋದ್ರಿಂದ ಅವರು ಆದಷ್ಟು ಬೇಗ ಅದನ್ನು ಪ್ರಾರಂಭಿಸಿಬಿಟ್ಟು ಮುಗಿಸಲು ಬೇಕು ಅವರು, ಯಾಕಂದರೆ ವೇಗ ಜಾಸ್ತಿ ಇರುತ್ತೆ ಅವ್ರಿಗೆ. ಸೊ ಹಾಗಾಗಿ ಅದನ್ನು ಒಂದರಿಂದ ಒಂದು ಜಂಪ್ ಮಾಡೋ ಚಾನ್ಸಸ್ ಇರುತ್ತೆ, ಅದನ್ನು ಕಂಪ್ಲೀಟ್ ಮಾಡಬೇಕು. ಹಾಗೆ ಅವ್ರಿಗೆ ಅಶ್ವಿನಿ ಕುಮಾರರು ವೇಗಕ್ಕೆ ಪ್ರಸಿದ್ಧ ಆಗಿದ್ದಾರೆ, ಯಾಕಂದರೆ ಹಾರ್ಸ್ ಕೂಡ ಫಾಸ್ಟ್ ಅಲ್ವ. ಸೊ ಆಮೇಲೆ ಅವರು ಡೈರೆಕ್ಟ್ ಮಾತಾಡ್ತಾರೆ, ಸೊ ಡೈರೆಕ್ಟ್ ನೇರವಾಗಿ ಮಾತಾಡ್ತಾರೆ, ನೇರವಾಗಿ ವರ್ತಿಸ್ತಾರೆ. ಆಮೇಲೆ ಅವ್ರದ್ದು ಕುದುರೆ ಇರುತ್ತಲ್ಲ, ಟೇಮ್ ಮಾಡ್ದಿರ ಅನ್ಟೇಮ್ಡ್ ಹಾರ್ಸ್ ಅಂತಾರಲ್ಲ, ಹಾಗೆ ಅವರು ನೇಚರ್ ಹೇಗಿರುತ್ತೆ, ಕುದುರೆನ ಪಳಗ್ಸೋಕ್ಕೆ ಕಷ್ಟ ಅಲ್ಲ, ಹಾಗೆ ಪಳಗಿಸ್ಲೇ ಇರೋ ಕುದುರೆ ಥರ ಇರುತ್ತೆ ಅವ್ರದ್ದು ನೇಚರ್, ಸ್ವಭಾವ. ಅವ್ರು ತುಂಬ ಆತ್ಮವಿಶ್ವಾಸ ಇರುತ್ತೆ, ಇಂಡಿಪೆಂಡೆಂಟ್ ನೇಚರ್ ಇರುತ್ತೆ, ಸ್ವತಂತ್ರವಾಗಿರುತ್ತೆ. ಆಮೇಲೆ ಅವರು ಹೊರಗಡೆ ಎಲ್ಲನೂ ಎಕ್ಸ್ಪ್ರೆಸ್ ಮಾಡಲ್ಲ. ನಾನು ಏನು ಮಾಡಬೇಕು ಅಂತ ಅವ್ರೇನು ಪ್ಲ್ಯಾನ್ ಮಾಡಿರ್ತಾರೆ ಎಲ್ಲ ಹೇಳಬೇಕು ಅಂತಿಲ್ಲ, ಅವರು ಹೇಳೋದಿಲ್ಲ, ಎಲ್ಲನೂ ಏನು ಹೇಳೋದಿಲ್ಲ. ಅವರು ಏನು ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ, ಬಟ್ ಎಲ್ಲರ ಜೊತೆಗೂ ಅವರು ಶೇರ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಆಮೇಲೆ ಅವರು ಸೆಲ್ಫ್ ಡೆವಲಪ್ಮೆಂಟ್ ಏನಿರುತ್ತೆ, ಸೆಲ್ಫ್ ಇಂಪ್ರೂವ್ಮೆಂಟ್, ಪರ್ಸನಲ್ ಗ್ರೋತ್ಗೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಹಾಗೆಯೇ ಅವರು ಫ್ರೆಂಡ್ಶಿಪ್ ತುಂಬಾ ಇದು ಕೊಡ್ತಾರೆ, ಇಂಪಾರ್ಟೆನ್ಸ್ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಜೊತೆ ಚೆನ್ನಾಗಿರುತ್ತೆ ಅವ್ರದ್ದು ರಿಲೇಷನ್ಶಿಪ್. ಹಾಗೆಯೇ ಅವ್ರದ್ದು ಸ್ಪಾಂಟೇನಿಯಸ್ ಇರುತ್ತೆ, ಸ್ಪಾಂಟೇನಿಯಸ್ ಆಗಿ ಇದು ಇರುತ್ತೆ, ಆ್ಯಕ್ಟಿವಿಟೀಸ್ ಆಗಲಿ ಏನಾಗಲಿ ಸ್ಪಾಂಟೇನಿಯಸ್ ನೇಚರ್ ಇರುತ್ತೆ ಅವ್ರದ್ದು. ಒಳ್ಳೆ ಇಂಟೆಲಿಜೆನ್ಸ್ ಇರುತ್ತೆ, ಚೆನ್ನಾಗಿರುತ್ತೆ ಇಂಟೆಲಿಜೆನ್ಸು. ಆಮೇಲೆ ಸಿನ್ಸಿಯರಿಟಿ ಇರುತ್ತೆ ಅವ್ರಿಗೆ, ತುಂಬ ಸಿನ್ಸಿಯರ್ ಆಗಿರ್ತಾರೆ. ಸ್ವಾಭಾವಿಕ ಇದು ಪ್ರಾಮಾಣಿಕತೆಗೆ ತುಂಬ ಒಳ್ಳೆ ಸ್ವಾಭಾವಿಕ ನಕ್ಷತ್ರ ಇದು, ತುಂಬ ಬುದ್ಧಿವಂತಿಕೆಯೂ ಇರುತ್ತೆ. ಅದ್ರ ಸಿಂಬಲ್ ನಾನು ಹೇಳಿದ್ನಲ್ಲ, ಇದು ಹಾರ್ಸ್, ಗಂಡು ಕುದುರೆ. ಹಾಗೆಯೇ ಅವ್ರದ್ದು ರೂಲಿಂಗ್ ಪ್ಲ್ಯಾನೆಟ್ ಕೇತು. ಆಮೇಲೆ ರೂಲಿಂಗ್ ಇದು ದೇವತೆ ಗಣೇಶ. ಜೆಂಡರ್ ಮೇಲ್.
ಅಂದರೆ ನಕ್ಷತ್ರದ ಇರುತ್ತಲ್ಲ, ಜೆಂಡರ್ ಫೀಮೇಲ್ ಇರೋದ್ರೆ ಹೆಣ್ಣು ಮತ್ತು ಗಂಡು ನಕ್ಷತ್ರಗಳು ಇರುತ್ತೆ, ಫೀಮೇಲ್ ಜೆಂಡರ್. ಸೊ ಅದರಲ್ಲಿ ಇದು ಮೇಲ್. ಸೊ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಆಮೇಲೆ ಗುಣ ಇದು ಸತ್ವ ಗುಣ, ಆಮೇಲೆ ಕ್ಷಿಪ್ರವಾಗಿರುತ್ತೆ, ಲಘು ಇರುತ್ತೆ. ಆಮೇಲೆ ಇದು ಮರ, ಈ ಕಾಸರಕದ ಮರ ಅಂತ ಹೇಳ್ತೀವಲ್ಲ ಅದು. ಆಮೇಲೆ ದೋಷ ವಾತ, ಇದ್ರ ಕಾನ್ಸ್ಟಿಲೇಷನ್ನು 3 ಪ್ರಕೃತಿ ದೇವ. ಕಂಟ್ರೋಲಿಂಗ್, ಯಾವ ಕಂಟ್ರೋಲಿಂಗ್ ಪ್ಲ್ಯಾನೆಟ್ ಅಂದರೆ ಕೇತು ಕಂಟ್ರೋಲಿಂಗ್ ಪ್ಲ್ಯಾನೆಟ್. ಅದರದ್ದು ಕೆಂಪು, ತುಂಬ ಡಾರ್ಕ್ ಬ್ಲಡ್ ರೆಡ್ ಅಂತ ಏನು ಹೇಳ್ತೀವಿ ಅದು ಕಲರು. ಸೊ ಅಶ್ವಿನಿ ಕುಮಾರರು ಅವರದ್ದು ಅಲ್ಲಿ ನೆಲೆಸಿರೋ ದೇವತೆಗಳು. ಸೊ ಏನ್ಷಂಟ್ ವೇದಿಕ್ ಇದ್ರ ಪ್ರಕಾರ ಅವರು ಎಷ್ಟೊಂದು ಮಿರಾಕಲ್ಸ್, ಅವ್ರು ಫಿಸಿಷಿಯನ್ಸ್, ವೈದ್ಯರು. ವೈದಿಕ್ ಇದ್ರ ಪ್ರಕಾರ ಈ ದೇವತೆಗಳಿಗೆ ಅವರು ವೈದ್ಯರು. ಸೊ ಈ ಅಶ್ವಿನಿ ನಕ್ಷತ್ರ, ಪ್ರತಿಯೊಂದು ನಕ್ಷತ್ರಕ್ಕೂ ಒಂದು ಪರ್ಟಿಕ್ಯುಲರ್ ಇದು ಇರುತ್ತೆ ದೇವಸ್ಥಾನ. ಅದು ಶ್ರೀ ಭಾವ ಔಷಧೇಶ್ವರ ದೇವಸ್ಥಾನ ತಮಿಳುನಾಡಲ್ಲಿದೆ. ತಮಿಳುನಾಡಲ್ಲಿ ತಿರುತುರಾಯಿ ಪೂಂಡಿ ಅನ್ನೋ ಜಾಗದಲ್ಲಿ ಇದೆ. ನಿಮಗೆ ಸಾಧ್ಯವಾದರೆ ಅಲ್ಲಿ ಹೋಗೋದು, ಇಲ್ಲಾಂದರೆ ಇಟ್ಸ್ ಓಕೆ, ನಡೆಯುತ್ತೆ, ಹೋಗಲೇಬೇಕು ಅಂತಲೂ ಇಲ್ಲ. ಸೊ ಇದರದ್ದು ಇದು ಸ್ಟ್ರೆಂತ್ಸ್ ಏನಂತ ಹೇಳಿದ್ರೆ, ತುಂಬ ಸಾಮರ್ಥ್ಯ, ಒಳ್ಳೆ ಕ್ವಾಲಿಟೀಸ್, ಸ್ಟ್ರಾಂಗ್ ಇದು ಕ್ವಾಲಿಟೀಸ್ ಏನಂತ ಹೇಳಿದ್ರೆ, ಅಶ್ವಿನಿ ನಕ್ಷತ್ರದವ್ರದ್ದು ಯಾವಾಗಲೂ ಯುವಕರಾಗಿರ್ತಾರೆ. ಅವರು ವಯಸ್ಸೇ ಅಂದರೆ ಯೂತ್ಫುಲ್ ಆಗಿರ್ತಾರೆ. ಆಮೇಲೆ ಏಜ್ಲೆಸ್ ಅಂತ ಏನು ಹೇಳ್ತೀವೋ ಆ ಥರ. ಆಮೇಲೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಆಮೇಲೆ ಭಯ ಇರಲ್ಲ, ನಿರ್ಭಯರಾಗಿರ್ತಾರೆ. ಏನಿದ್ರು ಮಾತಾಡೋದೆಲ್ಲ ಡೈರೆಕ್ಟಾಗಿ ಮಾತಾಡ್ತಾರೆ. ಸೊ ತುಂಬ ಕಾಂಪಿಟೆಂಟ್ ಇರುತ್ತೆ, ಕಾಂಪಿಟೆಂಟ್ ಸ್ಪಿರಿಟ್ ಅಂತ ಏನು ಹೇಳ್ತೀವೋ ಅದಿರುತ್ತೆ. ಸೊ ಮೋಟಿವೇಟೆಡ್ ಇರ್ತಾರೆ, ಯಾವಾಗಲೂ ಮೋಟಿವೇಶನ್ ಇರುತ್ತೆ ಅವ್ರಿಗೆ. ಸಮರ್ಥ ಕೆಲಸಗಾರರಾಗಿರುತ್ತೆ. ಹೊಸ ಯಾವುದರ ಚಟುವಟಿಕೆಗಳನ್ನ ಆರಂಭ ಮಾಡಲಿಕ್ಕೆ ಅವರಿಗೆ ತುಂಬ ಒಳ್ಳೆ ಪ್ರೇರಣೆ ಕೂಡ ಇರುತ್ತೆ. ಅವ್ರಿಗೆ ಚೆನ್ನಾಗಿ ಪ್ರೇರಣೆ ಇರುತ್ತೆ. ಸೊ ಇನ್ಸ್ಪಿರೇಷನ್ ಇರುತ್ತೆ, ತುಂಬ ಬುದ್ಧಿವಂತವಾಗಿರ್ತಾರೆ. ಆಮೇಲೆ ಸೆಲ್ಫ್ ರಿಲಯಂಟ್, ಸ್ವಾವಲಂಬಿಯಾಗಿರ್ತಾರೆ. ಆಕರ್ಷಕ ವ್ಯಕ್ತಿತ್ವ ಇರುತ್ತೆ, ತುಂಬ ಹ್ಯೂಮರಸ್ ಆಗಿರ್ತಾರೆ, ಅಂದರೆ ತಮಾಷೆ ಪ್ರಕೃತಿ ಇರುತ್ತೆ. ಆಮೇಲೆ ಫ್ಯಾಮಿಲಿಗೆ ತುಂಬಾ ಗೌರವ ಕೊಡ್ತಾರೆ, ತುಂಬ ಪ್ರೀತಿ ಇರುತ್ತೆ ಫ್ಯಾಮಿಲಿ ಬಗ್ಗೆ, ಕುಟುಂಬ ಬಗ್ಗೆ. ಉತ್ತಮ ಹಣಕಾಸು ಇರುತ್ತೆ, ತುಂಬ ಶಕ್ತಿಶಾಲಿ, ಮೀನಿಂಗ್ಫುಲ್ಲಾಗಿ ಮಾತಾಡ್ತಾರೆ, ಅರ್ಥಗರ್ಭಿತವಾಗಿ ಮಾತಾಡ್ತಿರ್ತಾರೆ, ತುಂಬ ಆದರ್ಶವಾದಿ ಇರ್ತಾರೆ. ಆಮೇಲೆ ಸ್ಪಿರಿಚುವಲ್ ಇದರಲ್ಲೂ ಇನ್ಕ್ಲಿನೇಷನ್, ಆಧ್ಯಾತ್ಮಿಕ ಕಡೆ ಕೂಡ ಒಲವು ಇರುತ್ತೆ ಅವ್ರಿಗೆ. ತುಂಬ ಸಾಹಸಮಯ ಅಡ್ವೆಂಚರಸ್ ಇರ್ತಾರೆ. ಆಮೇಲೆ ನ್ಯಾಚುರಲ್ ಆಗಿ ಅವರು ಡಾಕ್ಟರ್, ಮೆಡಿಸನಲ್ ಇದರಲ್ಲಿ ಹೋಗೋ ಇನ್ಕ್ಲಿನೇಷನ್ ಇರುತ್ತೆ. ನೈಸರ್ಗಿಕ ವೈದ್ಯರು ಅಂತ ಹೇಳ್ತೀವೋ ಅದಿರುತ್ತೆ ಅವ್ರಿಗೆ. ಸೊ ತುಂಬ ಉಪಯುಕ್ತವಾಗಿರ್ತಾರೆ ಅವರು, ಯೂಸ್ಫುಲ್ ಇರುತ್ತೆ ಅವ್ರ ಜೊತೆಗಿದ್ರೆ. ಆಮೇಲೆ ಇಂಟ್ಯೂಷನ್ ಚೆನ್ನಾಗಿರುತ್ತೆ ಅವ್ರದ್ದು, ಇಂಟ್ಯೂಟಿವ್ ಆಗಿರ್ತಾರೆ, ಐಡಿಯಲಿಸ್ಟಿಕ್ ಇರ್ತಾರೆ, ಅಡ್ವೆಂಚರಸ್ ಇರ್ತಾರೆ, ನ್ಯಾಚುರಲ್ ಹೀಲರ್ ಅವರು. ಹ್ಯಾಬಿಟ್ಸ್ ಎಲ್ಲ ತುಂಬ ಎಕ್ಸ್ಟ್ರೀಮ್ ಹ್ಯಾಬಿಟ್ಸ್ ಅಂತ ಏನಿರಲ್ಲ ಅವ್ರದ್ದು. ಅಂದರೆ ಹ್ಯಾಬಿಟ್ಸ್ ಇನ್ ದ ಸೆನ್ಸ್ ಬ್ಯಾಡ್ ಹ್ಯಾಬಿಟ್ಸ್. ಒಳ್ಳೆ ಟ್ರಾವೆಲಿಂಗ್ ಇಷ್ಟ ಆಗುತ್ತೆ, ಟ್ರಾವೆಲರು, ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ತಾರೆ, ವೆಲ್ ಡ್ರೆಸ್ಡ್, ಇಂಡಿಪೆಂಡೆಂಟ್ ನೇಚರ್ ಇರುತ್ತೆ, ಪವರ್ಫುಲ್ ಇರ್ತಾರೆ, ಬೇರೆಯವ್ರಿಗೂ ನರ್ಚರ್ ಮಾಡ್ತಾರೆ, ಬೇರೆಯವ್ರಿಗೂ ಪ್ರೋತ್ಸಾಹ ಮಾಡಿಬಿಟ್ಟು ಅವ್ರಿಗೆಲ್ಲ ಚೆನ್ನಾಗಿ ಆಗೋ ಥರ ಮಾಡಿಕೊಡ್ತಾರೆ. ಏನಾರ ಹೀಲಿಂಗ್ದು ಇದಕ್ಕೆ ಇನ್ಕ್ಲಿನೇಷನ್ ಇರುತ್ತೆ, ಸೆಲ್ಫ್ ಇಂಪ್ರೂವ್ಮೆಂಟ್ ಕಡೆ ಇನ್ಕ್ಲಿನೇಷನ್ ಇರುತ್ತೆ ಅವರಿಗೆ. ವೀಕ್ನೆಸ್ಸಸ್ ಅಂದರೆ ದೌರ್ಬಲ್ಯ. ಸೊ ಏನಾರ ಕೆಲಸ ಮಾಡ್ಬೇಕಾದ್ರೆ ಕೆಲವು ಸಲ ಇದಾಗಿ ಮಾಡ್ಬೋದು, ಆತುರತೆ ಇರಬಹುದು. ಅದರಿಂದ ಏನಾಗುತ್ತೆ, ಅವರು ಇದು ಎಫಿಷಿಯನ್ಸಿ ಕಾಂಪ್ರಮೈಸ್ ಆಗ್ಬೋದು. ಅದರಿಂದ ದಕ್ಷತೆ ದುರ್ಬಲಗೊಳ್ಳೋದು ಇದೆ. ಕೆಲವು ಸಲ ಅಹಂಕಾರನೂ ತೋರಿಸ್ತಾರೆ ಅಂತ ಅನಿಸುತ್ತೆ. ಆರೋಗ್ಯನ್ಸ್ ಇರ್ಬೋದು, ಅಗ್ರೆಷನ್ ಇರ್ಬೋದು, ಅಂದರೆ ಆಕ್ರಮಣಕಾರಿ ನೇಚರ್ ಸ್ವಭಾವ ಅಂತ ಅನಿಸುತ್ತೆ. ಆಮೇಲೆ ಯಾರ್ದು ಏನಾರು ಅಡ್ವೈಸ್ ಕೊಟ್ಟರೆ ಒಳ್ಳೆ ರೀತಿ ತೊಗೊಳ್ಳಲ್ಲ, ಅಂದರೆ ಎಲ್ಲರ ಅಡ್ವೈಸ್ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಅವ್ರ ಮನಸ್ಸಿಗೆ ನೇರವಾಗಿ ಏನು ಮಾಡಬೇಕು ಅನಿಸುತ್ತೆ ಅದು ಮಾಡ್ತಾರೆ. ಅವ್ರು ಏನು ಪ್ಲ್ಯಾನ್ ಮಾಡ್ತಾರೋ ಆ ಥರ ಆಗಲಿಲ್ಲ ಅಂದರೆ ಅವ್ರಿಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಹಾಗೆ ಇಂಪಲ್ಸಿವ್ ನೇಚರ್ ಇರುತ್ತೆ, ಸ್ಟಬೋನು. ಕೆಲವು ಸಲ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಲ್ಲ, ಅತೃಪ್ತಿನೂ ಇರುತ್ತೆ. ಆಮೇಲೆ ಮೆಂಟಲ್ ಇದು ಏನಂತಾರೆ ಅದಕ್ಕೆ, ಚಾಟರ್ ಅಂತಾರಲ್ಲ, ಮೈಂಡ್ ತುಂಬ ಇದು ಇರುತ್ತೆ, ಶಾಂತ ಇರೋಲ್ಲ, ಅದು ಕೊರತೆ ಇರುತ್ತೆ. ಹಾಗೆ ತುಂಬಾ ಪ್ಯಾಷನೇಟ್ ಆಗಿರ್ತಾರೆ. ಏನಾದರೂ ಅವರಿಗೆ ಜಾಸ್ತಿ ತುಂಬಾ ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೇಕು, ಲೈಫು ಜಾಸ್ತಿ ಅಡ್ವೆಂಚರ್ ಮಾಡಬೇಕು, ತುಂಬಾ ಏನೇನೋ ಇದು ಮಾಡಬೇಕು ಅಂತೆಲ್ಲ ಇರುತ್ತೆ. ಇದರಲ್ಲಿ ಅವರು ಸ್ಟಾರ್ಟ್ ಮಾಡಿದ ಕೆಲಸಗಳನ್ನು ಕಂಪ್ಲೀಟ್ ಮಾಡೋದು ಇರಲ್ಲ, ಒಂದು ಮುಗಿಸೋದಿಲ್ಲ, ಅದು ನೆಕ್ಸ್ಟ್ ಜಂಪ್ ಮಾಡ್ತಾರೆ, ಆ ಥರ ಇದನ್ನು ಇರುತ್ತೆ ಅವ್ರಿಗೆ.
ಸೊ ಅವ್ರು ಯಾವ ಇದು ತೊಗೋಬೋದು, ಪ್ರೊಫೆಷನ್ಸ್, ಯಾವ ಪ್ರೊಫೆಷನ್ಸ್ ಅವ್ರು ತಗೋಬಹುದು. ಸೊ ಮೋಟಿವೇಶ್ನಲ್ ಟ್ರೈನರ್ಸ್ ಆಗ್ಬೋದು, ಕ್ಯಾಂಪೇನ್ ಮ್ಯಾನೇಜರ್ಸ್, ಎಕ್ಸ್ಪ್ಲೋರರ್ ಆಗ್ಬೋದು, ಪ್ರಮೋಷನಲ್ ಜಾಬ್ಸ್ ಯಾವ್ದಾರ ಪ್ರಮೋಟ್ ಮಾಡೋಕ್ಕೆ, ಅಥ್ಲೀಟ್ಸ್ ಆಗ್ಬೋದು, ಸ್ಪೋರ್ಟ್ಸ್ ರಿಲೇಟೆಡ್ ಎಷ್ಟೊಂದು ಪ್ರೊಫೆಷನ್ಸ್ ಇರ್ಬೋದು. ಆಮೇಲೆ ಹಾರ್ಸ್ ರಿಲೇಟೆಡ್ ಇಂಡಸ್ಟ್ರಿ, ಏರೋಪ್ಲೇನು, ಆಟೋ, ಆಮೇಲೆ ಬೋಟ್ ಹಾರ್ಸ್ ರೇಸರ್ಸ್, ಆಮೇಲೆ ರಿಲೇಷನ್ಶಿಪ್ ಥೆರಪಿಸ್ಟ್ಸ್ ಆಗ್ಬೋದು, ಕೌನ್ಸಲರ್ಸ್, ಹರ್ಬಲಿಸ್ಟ್ಸ್, ಆಮೇಲೆ ಫಿಸಿಕಲಿ ಅಡ್ವೆಂಚರಸ್ ಫೀಲ್ಡ್ಸ್ ಜಾಯಿನ್ ಆಗ್ಬೋದು, ರಿಸರ್ಚರ್ಸ್, ಕಾಂಟ್ರಾಕ್ಟರ್ಸ್, ಆಮೇಲೆ ಸ್ಟಂಟ್ ಮಾಡೋ ಇದು ಆಗ್ಬೋದು, ಸ್ಟಂಟ್ ಮನ್ ಆಗ್ಬೋದು, ಗಾರ್ಡನಿಂಗ್ ರಿಲೇಟೆಡ್ ಮಾಡ್ಬೋದು, ಮಿಲಿಟ್ರಿ ರಿಲೇಟೆಡ್. ಸೊ ಲಾ ಎನ್ಫೋರ್ಸ್ಮೆಂಟ್ ಏನಿರುತ್ತೆ, ಕಾನೂನು ರಿಲೇಟೆಡ್ ಇದು ಮಾಡ್ಬೋದು, ಇಂಜಿನಿಯರಿಂಗ್, ಜ್ಯುವೆಲ್ರಿ ಅಂದರೆ ಒಡವೆ ಮಾಡೋ ರಿಲೇಟೆಡ್, ಆಮೇಲೆ ಮೆಡಿಸನ್ ನಾನು ಹೇಳಿದ್ನಲ್ಲ, ಮೆಡಿಕಲ್ ಪ್ರೊಫೆಷನ್ಸ್ ಅದು, ಆಮೇಲೆ ಹೀಲಿಂಗ್ ಪ್ರೊಫೆಷನ್, ಫಾರ್ಮಸಿಸ್ಟ್, ಇದೆಲ್ಲನೂ ಅವರ ಪ್ರೊಫೆಷನ್, ಇದೆಲ್ಲ ಇನ್ಕ್ಲಿನೇಷನ್ ಜಾಸ್ತಿ ಇರುತ್ತೆ ಅವ್ರಿಗೆ. ಸೊ ಇದು ಅಶ್ವಿನಿ ನಕ್ಷತ್ರದ ಬಗ್ಗೆ ನಾನು ಹೇಳಿದೆ. ಅವ್ರದ್ದು ಏನು, ಅವರ ಒಳ್ಳೆ ಕ್ವಾಲಿಟೀಸ್ ಏನು, ಅವ್ರ ವೀಕ್ನೆಸ್ ಏನು ಅಂತ ಹೇಳಿದೆ ಇಲ್ಲಿವರೆಗೂ. ಆಮೇಲೆ ಅವ್ರದ್ದು ಪ್ರೊಫೆಷನ್ ಏನಿರ್ಬೋದು ಅದನ್ನೆಲ್ಲ ನಿಮಗೆ ತಿಳಿಸಿಕೊಟ್ಟೆ. ಸೊ ನೀವು ಯಾರಾದರೂ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ, ಇದ್ರದ್ದು ಅಕ್ಷರಗಳು ಹೇಳ್ತೀನಿ, ಒಂದು ನಿಮಿಷ. ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಯಾವ ಅಕ್ಷರಗಳು ಅಂತ ನಾನು ಹೇಳ್ತೀನಿ, ಅದೊಂದು ಮಿಸ್ ಆಯಿತು. ಸೊ ಪಾದಗಳ ಪ್ರಕಾರ ಹೇಳ್ತೀನಿ. ಮೊದಲನೇ ಪಾದದಲ್ಲಿ ಹುಟ್ಟಿದರೆ ಅದು ಚೂ ಅಕ್ಷರ. ಅವರು ಮೇಷರಾಶಿ. ಅಶ್ವಿನಿ ನಕ್ಷತ್ರ ಮೊದಲನೇದು ಮೇಷರಾಶಿ. ಎರಡನೇದು ಚೇ, ಎರಡನೇ ಪಾದದಲ್ಲಿ ಚೇ, ಅದು ಎರಡನೇ ಪಾದ ಆಗಿದ್ದರೆ ಅದು ಇದು ಆಗಿರುತ್ತೆ, ನವಾಂಶ ಸೈನ್ ಹೇಳ್ತಿದ್ದೀನಿ ನಾನು. ನವಾಂಶ ಇದರಲ್ಲಿ ಏರೀಸ್ ಆಗಿರುತ್ತೆ. ಎರಡನೇ ಪಾದ ನವಾಂಶದಲ್ಲಿ ಟಾರಸ್ ಆಗಿರುತ್ತೆ. ಮೂರನೇ ಪಾದ ನವಾಂಶದಲ್ಲಿ ಜಮಿನೈ ಆಗಿರುತ್ತೆ, ಚೂ, ಚೇ, ಚೋ. ಆಮೇಲೆ ನಾಲ್ಕನೇ ಪಾದ ಕ್ಯಾನ್ಸರ್ ಆಗಿರುತ್ತೆ, ನವಾಂಶ ಸೈನ್ ಇದೆ. ಇಲ್ಲಾಂದರೆ ಇದು ಮೇಷರಾಶಿ. ಲಾ, ಸೋಲ್ ಸೌಂಡ್ ಏನಂತ ಹೇಳಿದ್ರೆ, ಅಂದರೆ ಅಕ್ಷರ ಏನಂದರೆ ಲಾ ಆಗುತ್ತೆ. ಸೊ ಇದರ ಅಕ್ಷರಗಳು ಚೂ, ಚೇ, ಚೋ ಮತ್ತು ಲಾ, ಇದು ಅಕ್ಷರಗಳು. ಸೊ ಸಾಮಾನ್ಯ ಗುಣಲಕ್ಷಣಗಳೇನಿರುತ್ತೆ ಅಂತ ಹೇಳಿದ್ರೆ, ಪಾದಗಳ ಪ್ರಕಾರ ಪ್ರತಿಯೊಂದು ಅಕ್ಷರಗಳದ್ದು ಒಂದೊಂದು ಪಾದ ಇರುತ್ತಲ್ಲ, ಸೊ ಅದು ಪ್ರತಿಯೊಂದು ಪಾದದ್ದು ಒಂದೊಂದು ಡಿಸ್ಟಿಂಕ್ಟ್ ಯುನೀಕ್ ಇದೆಲ್ಲ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಸಾಮಾನ್ಯದು ಸೌಮ್ಯವಾಗಿರ್ತಾರೆ, ವ್ಯಕ್ತಿತ್ವ ಸುಂದರವಾಗಿರ್ತಾರೆ, ಪ್ರತಿಭಾನ್ವಿತ, ತುಂಬ ಬುದ್ಧಿವಂತ, ಅದೆಲ್ಲ ಇರುತ್ತೆ. ಪ್ರತಿಯೊಂದು ನಕ್ಷತ್ರದ ಪಾದಗಳಲ್ಲೂ 4 ಭಾಗ ಇದೆ ನಾನು ಹೇಳ್ದಂಗೆ. ಪ್ರತಿಯೊಂದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಸೊ ಮೊದಲನೇ ಪಾದದ್ದು ಹೇಳಿದ್ನಲ್ಲ, ಅವ್ರಿಗೆ ಇನ್ಸ್ಪಿರೇಷನ್ ಇರುತ್ತೆ. ಮೊದಲನೇ ಪಾದದ್ದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು, ಅವ್ರದ್ದು ಮೇನ್ ಯುನೀಕ್ ಕ್ವಾಲಿಟಿ. ಸೊ ಎರಡನೇದು ಪಾದ ಅವ್ರದ್ದು ತುಂಬಾ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ತಾರೆ, ಐಷಾರಾಮಿ ಇದು ಇರುತ್ತೆ. ಮೂರನೇದು ತೀಕ್ಷ್ಣ ಮನಸ್ಸಿರುತ್ತೆ. ನಾಲ್ಕನೇ ಪಾದ ಇರೋದು ತುಂಬ ಎಂಪತಿ ಇರುತ್ತೆ, ತುಂಬ ಸಿಂಪತಿ, ಎಂಪತಿ, ಬೇರೆಯವ್ರ ಬಗ್ಗೆ ಅದೆಲ್ಲ ಇರುತ್ತೆ. ಸಹಾನುಭೂತಿ ಏನಿರುತ್ತೆ, ಸಹಾನುಭೂತಿ ನೆಕ್ಸ್ಟ್ ಲೆವೆಲ್. ಸಿಂಪತಿ ಅಂದರೆ ಒಂದು ಇದು ಇರುತ್ತೆ, ಬಟ್ ಎಂಪತಿ ಅಂದರೆ ಏನು ಸೆಲ್ಫ್ಲೆಸ್ ಆಗಿ ಏನು ಎಕ್ಸ್ಪೆಕ್ಟೇಷನ್ ಇಲ್ದಲೇ ನಾವು ತೋರಿಸ್ತೀವಲ್ಲ, ಸಹಾನುಭೂತಿ, ಅದು ಎಂಪತಿ ಅಂತ ಹೇಳ್ತೀವಿ. ಸೊ ಇಲ್ಲಿವರೆಗೂ ನಾನು ಗುಣಲಕ್ಷಣಗಳು ಇದು ಎಲ್ಲ ಹೇಳಿದೆ, ಸ್ಟ್ರೆಂತ್ ಹೇಳಿದೆ, ವೀಕ್ನೆಸ್ ಏನಂತ ಹೇಳಿದೆ, ಯಾವ್ಯಾವ ಪ್ರೊಫೆಷನ್ ಅಶ್ವಿನಿ ನಕ್ಷತ್ರ ಮೇಷರಾಶಿ, ಸೊ ಅಂತೆಲ್ಲ ಹೇಳಿದೆ ನಾನು. ಸೊ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ ಎಲ್ಲರ ಜೊತೆಗೂ. ಹಾಗೆಯೇ ನಿಮ್ಮ ನಕ್ಷತ್ರ ಯಾವುದು ಅಂತ ಕೂಡ ಖಂಡಿತ ಹೇಳಿ. ಇಲ್ಲಿ ನೋಡಿದವರಲ್ಲಿ ಎಷ್ಟು ಜನ ಅಶ್ವಿನಿ ನಕ್ಷತ್ರ ಅಂತ ತಿಳ್ಕೊಳ್ಳೋ ಕುತೂಹಲ, ಕ್ಯೂರಿಯಾಸಿಟಿ ಇದೆ. ಸೊ ನಿಮ್ಮದು ಅಶ್ವಿನಿ ನಕ್ಷತ್ರ ಆಗಿದ್ದರೆ ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಲ್ಲಿಗೆ ನಾನು ಮೊದಲನೇ ನಕ್ಷತ್ರದ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳಿಸಿದ್ದೀನಿ. ಇನ್ಫಾರ್ಮೇಟಿವ್ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ನಕ್ಷತ್ರಗಳು ಡೀಟೇಲಾಗಿ ಈ ಥರ ಇನ್ನೂ 26 ಎಲ್ಲನೂ ನಾನು ತಿಳಿಸ್ಕೊಡ್ಬೇಕು ಅನ್ನೋದಾದರೆ ಖಂಡಿತ ಜಾಸ್ತಿ ನೋಡಿ, ಹಾಗೆ ಶೇರ್ ಮಾಡಿ. ಜಾಸ್ತಿ ಜನಗಳು ನೋಡಿದ್ರೆ ನನಗೂ ಒಂದು ಇದು ಸಿಗುತ್ತೆ, ಪ್ರೇರಣೆ ಸಿಗುತ್ತೆ ನೆಕ್ಸ್ಟು ಮಾಡೋದಕ್ಕೆ. ತುಂಬ ಕಡಿಮೆ ನಾನು ನೋಡ್ತಾ ಇದ್ದೀನಿ ಇತ್ತೀಚೆಗೆ, ಎಲ್ಲ ವೀಡಿಯೋಗಳು ತುಂಬ ಕಡಿಮೆ ನನಗೆ ವ್ಯೂಸ್ ಸಿಗ್ತಾ ಇದೆ. ಅವಾಗ ಇನ್ಸ್ಪಿರೇಷನ್ನೇ ಸಿಕ್ಕಲ್ಲ, ನನಗೆ ಮೋಟಿವೇಶನ್ ಸಿಕ್ಕಲ್ಲ ಮಾಡಲಿಕ್ಕೆ. ಸೊ ಪ್ಲೀಸ್ ಜಾಸ್ತಿ ಜನ ನೋಡಿ, ನಾನು ಮುಂದಿನ ಎಲ್ಲ ಪಾರ್ಟ್ಸು ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೋಡೋಣ. ಟೇಕ್ ಕೇರ್. ಬಾಯ್.